ಬನ್ನಿ ಬನ್ನಿ ಸರ್, ಬನ್ನಿ ಸರ್, ಕೂತ್ಕೊಳ್ಳಿ ಸರ್. ಏನು ಸರ್ ಕರೆದಿದ್ದು? ರಾಮಮ್ಮ ಅವರು ನಿನ್ನೆ ತೀರೋಗಿದ್ದಾರೆ. ಅವರು ಡೈರಿಯಲ್ಲಿ 50,000 ರೂಪಾಯಿ ಬರೆದ್ಬಿಟ್ಟು ತೀರೋಗಿದ್ದಾರೆ. ಓಕೆ ಅದನ್ನು ದುಡ್ಡು ನಾವೆಲ್ಲರೂ ಅವ್ರು ಇರುವಾಗಲೇ ಕೊಟ್ಬಿಡೋಣ. ಓಕೆ ಏನಪ್ಪ ದುಡ್ಡೆಲ್ಲ ಕೊಟ್ಬಿಡೋಣ ಇವತ್ತೆ, ಯಾಕಂದ್ರೆ ಅವ್ರು ಇರುವಾಗ ಕೊಟ್ಬಿಡೋದೇ ಒಳ್ಳೇದು. ಸರ್ ನೀವೆಷ್ಟು ತೊಗೊಂಡಿದ್ದೀರಾ? ನಾನು 15,000 ತೊಗೊಂಡಿದ್ದೀನಿ. ಸರ್ ನೀವೆಷ್ಟು ತೊಗೊಂಡಿದ್ದೀರಾ? 15,000. ನಾನೊಂದು 20,000 ತೊಗೊಂಡಿದ್ದೀನಿ. ಒಟ್ಟಿಗೆ 3 ಜನನೂ ಕೊಟ್ರೆ ಎಲ್ಲ ಸೇರಿ 50,000 ಆಯಿತು. ಕೊಟ್ಬಿಡೋಣ. ಕೊಟ್ಬಿಡೋಣ. ಇರಿ ತಗೊಳ್ಳಿ. ಫಸ್ಟು ನಾನು ನೋಡಿ 15,000 ರೂಪಾಯಿ ಇಲ್ಲಿದೆ, ಕೊಟ್ಬಿಟ್ಟಿದ್ದೀನಿ. ನಮ್ದು 15,000 ಇದೆ. ಹಾಂ 15 30,000, ನಾನು 20,000 ಕೊಡಬೇಕು. ಸರಿ ಸರಿನಾ? ರಾಮು ಇರುವಾಗಲೇ ರಾಮಂದ ದುಡ್ಡೆಲ್ಲ ನಾವು ಅವ್ರು ಇರುವಾಗಲೇ ಕೊಟ್ಬಿಡೋಣ ಅಂತ ತೀರ್ಮಾನ ಮಾಡಿಬಿಟ್ಟಿವಿ. ಹೌದು. ಅದಕ್ಕೆ ರಾಮನ ಹೆಸರು ಮೇಲೆ, ರಾಮು ಅವ್ರ ಹೆಸರು ಮೇಲೆ ಇವತ್ತು ನಾನು 50,000 ರೂಪಾಯಿ ಚೆಕ್ ಕೊಡ್ತಾ ಇದ್ದೀನಿ. ಯಾವ ಡೇಟ್ ಹಾಕ್ಬಿಡ್ತೇವೆ ಸುಮ್ಮನೆ? ಇವತ್ತಿಂದೆ ಅವ್ರು ಇವತ್ತು ಬೇಕಾದ್ರೂ ತಗೋಬಹುದು, ನಾಳೆ ಬೇಕಾದ್ರೂ ಅವರು 50,000 ರೂಪಾಯಿ ಯಾವಾಗ ಬೇಕಾದ್ರೂ ಡ್ರಾ ಮಾಡ್ಕೋಬಹುದು. ಓಕೆ ಸೈನ್ ಮಾಡಿದ್ದೀನಿ. ಅವರು ನಿಮ್ಮೆಲ್ಲರ ಎದುರುಗಡೆನೆ 50,000 ರೂಪಾಯಿ ಚೆಕ್ ಮೇಲೆ ಆದ್ಮೇಲೆ ಅವಾಗ ಲೆಕ್ಕ. ಹಾಂ ಇನ್ನು ಮೇಲೆ ಸೆಂಟ್ರಿಗೆ ಇಟ್ಬಿಡಿ. ರಾಮು ಅವರಿಗೆ ನಾನು 50,000 ರೂಪಾಯಿ ಕೊಟ್ಟಿದ್ದೀನಿ. ಹಾಗಾದ್ರೆ ನಮ್ದು ಎಲ್ಲ ಸೆಟ್ಲ್ ಆಗಿದೆ. ಎಲ್ಲ ಸೆಟಲ್ ಆಗಿದೆ. ಅವ್ರು ಇವತ್ತಾದ್ರೂ ತಗೋಬಹುದು, ನಾಳೆ ಬೇಕಾದ್ರೂ ತಗೋಬಹುದು. ಸರಿ ಬರೋಣ. ಸರಿ ಬರೋಣ ಅಂದ್ರೆ ಇಲ್ಲ ನಾನು ಹೋಗ್ತೀನಲ್ಲ ಬರೋಣ. ಓಕೆ ಸೆಟ್ಲ್ ಆಯ್ತು ಎಲ್ಲ ಅದು ಎಲ್ಲ ಆಯ್ತು.